ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ ಕೇಸಿರಾಜನ ಶಬ್ದಮಣಿ ದರ್ಪಣದ ಕೆಲವು ವ್ಯಾಕರಣ ಅಂಶಗಳನ್ನು ಅಭ್ಯಾಸ ಮಾಡಿದ್ದೀರಾ. ಇವತ್ತು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಅದೇ ಆತನ ನಾಮ ಪ್ರಕರಣದಲ್ಲಿ ಮುಂದುವರೆದ ಇನ್ನೊಂದು ವ್ಯಾಕರಣದ ಪ್ರಮುಖ ಅಂಶ ವಿಭಕ್ತಿ ಪ್ರತ್ಯಯಗಳು. ಸೊ ಕಳೆದ ಅವಧಿಯಲ್ಲಿ ಕೂಡ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಹೇಗಿದ್ದಾವೆ, ಆ ವಿಭಕ್ತಿ ಪ್ರತ್ಯಯಗಳು ಯಾವುವು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗ ವಿಭಕ್ತಿ ಪ್ರತ್ಯಯಗಳು, ವಿಶೇಷವಾಗಿ ಆ 7 ವಿಭಕ್ತಿ ಪ್ರತ್ಯಯಗಳಿದಲ್ಲ, ಆ 7 ವಿಭಕ್ತಿ ಪ್ರತ್ಯಯಗಳು ಹೇಗೆ ಅವುಗಳು ಎಂಥ ಪ್ರತ್ಯಯ ಪಡೆದುಕೊಡುತ್ತವೆ, ಯಾವ ಸಂದರ್ಭದಲ್ಲಿ ಅವುಗಳನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈಗಾಗಲೇ ಹೇಳಿದಂತೆ ನಮ್ಮ ಕನ್ನಡದಲ್ಲಿ ಒಟ್ಟು ಸಂಧಿಸಿ ಮೆಮಿಂಕೇದದೋಳ್ ಅಂತಂದ್ರೆ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನಮ್ಮ ಕನ್ನಡದ ಕೇಸಿರಾಜ ತನ್ನ ಗುರುತಿಸ್ತಾ ಹೋಗ್ತಾನೆ. ಅಂದ್ರೆ ಸಪ್ತ ವಿಭಕ್ತಿ ಪ್ರತ್ಯಯಗಳು, 7 ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸ್ತಾನೆ. ಅವು ಒಂದೊಂದಾಗಿ ನೋಡೋದಾದ್ರೆ ಪ್ರಥಮ ವಿಭಕ್ತಿ, ಅದರ ಒಂದು ಪ್ರತ್ಯಯ ಮ ಅಂತಕ್ಕಂಥದ್ದು. ಹಾಗೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರತ್ಯಯ ದ್ವಿತೀಯ, ಅದರ ಪ್ರತ್ಯಯ ಅಹಂ. ತೃತೀಯ ವಿಭಕ್ತಿ ಪ್ರತ್ಯಯ, ಅದರ ಪ್ರತ್ಯಯಗಳು ಇಂ, ಇದಂ, ಇಂದೆ ಅಂತ ಈ ರೀತಿ ಆಗ್ತಾ ಹೋಗ್ತವೆ. ಸೊ ಹಾಗೆ ನಾಲ್ಕನೇ ಒಂದು ಪ್ರಮುಖ ವಿಭಕ್ತಿ ಪ್ರತ್ಯಯ ಚತುರ್ಥಿ ಅಂತಕ್ಕಂಥದ್ದು, ಅದಕ್ಕೆ ಕೆ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಬರುತ್ತದೆ ಅಂತೇಳಿ ನಾವು ನೋಡ್ಕೋಬೇಕು. ಹಾಗೆ ಅದರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ 5ನೇ ಒಂದು ಪ್ರಮುಖ ಪ್ರಕಾರ ಪಂಚಮಿ ವಿಭಕ್ತಿ ಪ್ರತ್ಯಯ. ಸೊ ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತ ನಿಮ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಹಾಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ, ಅದರ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಾರೆ ಅ ಅಂತಕ್ಕಂಥದ್ದು. 7ನೇ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದಂದ್ರೆ ವಲ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತದೆ ಅಂತ. ಹೀಗೆ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು ನಮ್ಮ ಕೇಸಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಗುರುತಿಸ್ತಾರೆ. ಸೊ ಅವುಗಳು ಒಂದೊಂದಾಗಿ ನೋಡೋದಾದ್ರೆ ಇಲ್ಲಿ ನೀವು ಗಮನಿಸ್ಕೋಬೇಕು. ಈಗಾಗಲೇ ಇಲ್ಲಿ 7 ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಇಲ್ಲಿ ಪ್ರಥಮ ಮತ್ತು ಪಂಚಮಿ ವಿಭಕ್ತಿ ಪ್ರತ್ಯಯಗಳು ಮಾತ್ರ ನಾನು ಒಂದು ಕೆಂಪು ಮಸಿಯ ಇಂಕದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಗುರುತಿಸ್ಕೊಂಡಿದ್ದೀವಿ. ಉಳಿದ ಅವುಗಳ ಪ್ರತ್ಯಯಗಳು ಹೇಗಿದ್ದಾವೆ ಅನ್ನೋದನ್ನು ಇಲ್ಲಿ ಗಮನಿಸ್ಕೊಂಡಿದ್ದೀವಿ. ಕನ್ನಡದ ಒಂದು ಸಪ್ತ ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಶೇಷವಾಗಿ ಮೊದಲನೇ ಒಂದು ಪ್ರಕಾರ ಯಾವುದಪ್ಪ ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ. ಸೊ ಪ್ರಥಮ ವಿಭಕ್ತಿ ಪ್ರತ್ಯಯ ಅದು ಕನ್ನಡದಲ್ಲಿ ಮೊಟ್ಟ ಮೊದಲ ಒಂದು ವಿಭಕ್ತಿ ಪ್ರತ್ಯಯ ಅಂತೇಳಿ ನಾವು ಬಳಸ್ಕೊಂಡು ಹೋಗ್ತಿದ್ದೀವಿ. ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಅದರ ಸರ್ವೇ ಸಾಮಾನ್ಯವಾಗಿ ಅದರ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದ್ರೆ ಹಳೆಗನ್ನಡದಲ್ಲಿ ಮ ವ್ಯಂಜನ ಆಗುತ್ತೆ. ಮ ವ್ಯಂಜನ ಅಂತಕ್ಕಂಥದ್ರ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಒಮ್ಮೆ ಬಿಂದು ಕೂಡ ಅದನ್ನ ಬಳಸ್ಕೊಂಡು ಹೋಗ್ತಕ್ಕಂಥ ನೋಡ್ತಾ ಹೋಗ್ತೇವೆ. ಅಥವಾ ಹೊಸಗನ್ನಡಕ್ಕೆ ಬಂದಾಗ ಅದರ ಒಂದು ವಿಭಕ್ತಿ ಪ್ರತ್ಯಯ ಹೂ ಅಂತೇಳಿ ನಾವು ಗಮನಿಸ್ಕೊಂಡು ಹೋಗ್ತೇವೆ. ಇಲ್ಲಿ ಕೇಸಿರಾಜ ತನ್ನ ಒಂದು 115ನೇ ಸೂತ್ರದಲ್ಲಿ ಬಹಳ ವಿಶಿಷ್ಟವಾಗಿ ಯಾವ ಸಂದರ್ಭದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಗಳು ಏನೆಲ್ಲ ಆಗ್ತವೆ ಅಂತಕ್ಕಂಥ ಕೂಡ ಹೇಳಿದ್ದಾನೆ. ಅಲ್ಲೇ ಬಿಂದುವು ಅದಂತಕ್ಕೂ ಉಳಿದಳೆ ಎಂದು ಪ್ರಥಮೈಕ ವಚನದೊಳ್ ಲೋಪಂ ಅದಂತಂ ದೊರೆವಡೆದು ಇದಿರೋಳ್ ಸ್ವರಂ ಒಂದಿರೆ ಸ್ವರಂ ಬಂದರೆ ಪುಲ್ಲಿಂಗದಲ್ಲಿ ನ ಆಗಮ ಅಕ್ಕುಂ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕೇಸಿರಾಜ ತನ್ನ ಈ ಸೂತ್ರದಲ್ಲಿ ಹೇಳುವ ವಿಶೇಷ ಏನಪ್ಪಾ ಅಂತಂದ್ರ ಆತ ಈ ಸೂತ್ರದ ತಾತ್ಪರ್ಯದ ಮೂಲಕ ಯಾವ ರೀತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ನಾವು ಗಮನಿಸಿಕೊಂಡಾಗ ಪ್ರಥಮ ವಿಭಕ್ತಿಯ ಏಕವಚನದಲ್ಲಿ ಅಕಾರಾಂತ ಶಬ್ದಗಳಿದ್ರೆ ಸ್ವಲ್ಪ ಗಮನಿಸ್ಕೋಬೇಕು ನೀವು. ಪ್ರಥಮ ವಿಭಕ್ತಿ ಪ್ರತ್ಯಯದ ಅಕಾರಾಂತ ಶಬ್ದಗಳಿಗೆ ಬಿಂದು ಬರುತ್ತದೆ ಒಂದು ಪಾಯಿಂಟ್ಸ್ ಹೇಳಿದ್ರೆ, ಅದೇ ರೀತಿ ಅಕಾರಾಂತವಲ್ಲದ ಸಂದರ್ಭದಲ್ಲಿ ಬಿಂದು ಏನಾಗುತ್ತಪ್ಪ ಲೋಪ ಆಗುತ್ತೆ. ಪ್ರಥಮ ವಿಭಕ್ತಿ ಪ್ರತ್ಯಯದ ಅಕಾರಾಂತವಲ್ಲದ ಶಬ್ದಗಳಿಗೆ ಬಿಂದು ಲೋಪ ಆಗುತ್ತದೆ. ಹಾಗೆ ಮೂರನೇ ವಿಷಯ ಗಮನಿಸಿಕೊಂಡಾಗ ಅಕಾರಾಂತ ಪುಲ್ಲಿಂಗದಲ್ಲಿ ಅಥವಾ ಅಕಾರಾಂತ ಪುಲ್ಲಿಂಗದ ಶಬ್ದಗಳಿಗೆ ಸ್ವರಗಳು ಪರವಾದಾಗ ನಕಾರ ಆಗಮವಾಗುತ್ತದೆ ಅಂತ ನೀವು ಗಮನಿಸ್ಕೋಬೇಕು. ನೋಡಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಏಕವಚನದಲ್ಲಿ ಅಕಾರಾಂತ ಶಬ್ದಗಳಿಗೆ ಬಿಂದು ಬರುತ್ತದೆ. ಅಕಾರಾಂತ ಶಬ್ದಗಳಿಗೆ ಈ ಒಂದಿಷ್ಟು ನಾನೀಗ ಶಬ್ದ ಅಂತ ಲಿಂಗಂ ಅಂತ ನೀವು ಗಮನಿಸ್ಕೋಬೇಕು. ಅಂತ ಯಾವುದು ಅರ್ಥ ಉಳ್ಳದಿರತಕ್ಕಂಥ ನಾಮ ಪ್ರಕೃತಿ ಅಂತ ಬೇಕಾದ್ರೆ ನೀವು ಗಮನಿಸ್ಕೊಳ್ಳಿ. ಈಗ ಒಂದು ಉದಾಹರಣೆ ಮೂಲಕ ನೀವು ಗಮನಿಸ್ಕೋತೀವಿ. ಇಲ್ಲಿ ವೇದ ವಿಧ ಎಂಬುದೇನಿದಪ್ಪ ಅಂತಂದ್ರೆ ಅಕಾರ ಅಂತ ಬರ್ತಕ್ಕಂಥ ಒಂದು ಶಬ್ದ ಇದೆ. ಅಕಾರ ಅಂತ ಬರ್ತಕ್ಕಂಥ ಈ ಶಬ್ದದ ಮುಂದೆ ಅಕಾರಾಂತ ಅಕಾರಾಂತ್ಯ ಅಂದ್ರೆ ವೇದ ವಿಧ ಗುರುತಾಕ್ಷರ ಅಂತಿದೆಯಲ್ಲ. ಸೊ ಅಕಾರಾಂತ ಶಬ್ದಗಳಿಗೆ
ಬಿಂದು ಬರುತ್ತದೆ. ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಏಕವಚನ ಇತ್ತಪ್ಪ ಅಂತಂದ್ರೆ ಆ ಸಂದರ್ಭ ಪ್ರಥಮ ವಿಭಕ್ತಿ ಪ್ರತ್ಯಯ ಎದುರಾದಾಗ ಅದು ಬಿಂದು ಆಗಿ ಮಾರ್ಪಾಡಾಗುತ್ತದೆ. ವೇದವಿಧ ಪ್ಲಸ್ ಮ ವ್ಯಂಜನ್ ವೇದ ವಿಧಂ ಅಂತ, ಅಥವಾ ಅಥರ್ವ ಅಂತಕ್ಕಂಥ ಇಲ್ಲಿ ನಾವು ಒಂದು ಪದ ಇದೆ, ಅಥರ್ವ ಕುಶಲಂ ಅಂತಕ್ಕಂಥ ಪದ ಇದೆ. ಅಥರ್ವ ಕುಶಲ ಎಂಬುದು ಪ್ರಥಮ ವಿಭಕ್ತಿ ಪ್ರತ್ಯಯ ಏಕವಚನದಲ್ಲಿ ಅಕಾರ ಅಂತ ಬರ್ತಕ್ಕಂಥ ಒಂದು ಶಬ್ದ. ಇದರ ಮುಂದೆ ಮ ವ್ಯಂಜನ ಆಗುತ್ತಪ್ಪ ಅಂದ್ರೆ ಬರುತ್ತೆ. ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಆ ಪದವಾಗಿ ಸಿದ್ಧಗೊಳ್ಳುವಾಗ ಮ ವ್ಯಂಜನ ಹೋಗಿ ಏನಾಗುತ್ತಪ್ಪ ಅಂತಾರೆ ಅದು ಬಿಂದು ಬರುತ್ತದೆ, ಬಿಂದು ಆಗಮವಾಗುತ್ತದೆ. ಅಂದ್ರೆ ಅಕಾರಾಂತ ಶಬ್ದಗಳಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಎದುರಾದಾಗ ಪ್ರಥಮ ವಿಭಕ್ತಿ ಪ್ರತ್ಯಯ ಮ ಬಂದಾಗ ಅವೆಲ್ಲ ಏನಾಗ್ತಪ್ಪ ಅಂದ್ರೆ ಬಿಂದುವಾಗಿ ಮಾರ್ಪಾಡಾಗುತ್ತದೆ. ಹಾಗೆ ಅಕಾರಾಂತವಲ್ಲದ ಶಬ್ದಗಳಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಾಗ ನೋಡಿ, ಅಕಾರಾಂತವಲ್ಲದ ಈ ಉದಾಹರಣೆ ಪುಲಿ ಅಂತಿದೆ, ಪುಲಿ, ಪುಲ್, ಕರಡಿ ಅಂತಕ್ಕಂಥ ಶಬ್ದಗಳಿವೆ. ಇಲ್ಲಿ ಪುಲ್ ಎಂಬ ಪದ ತೆಗೆದುಕೊಂಡಾಗ ಅಕಾರಾಂತವಲ್ಲ, ಪುಲಿ ಎಂಬ ಪದ ತೆಗೆದುಕೊಂಡಾಗ ಅಕಾರಾಂತ ಅಲ್ಲ. ಸೊ ಈ ರೀತಿ ಅಕಾರಾಂತ ಬರ್ತಕ್ಕಂಥ ಶಬ್ದಗಳು ಬಂದಾಗ ಅಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಾಗ ಅದು ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಬಿಂದು ಲೋಪ ಆಗುತ್ತದೆ. ಸೊ ಹಾಗಾಗಿ ಅಕಾರಾಂತವಿಲ್ಲ, ಪುಲಿ ಇದು ಸಹಜವಾಗಿ ಬಳಕೆ ಆಗುತ್ತದೆ. ಹಾಗೆ ಕರಡಿ ಇಲ್ಲಿ ಕೂಡ ಅಕಾರಾಂತವಾಗಿರತಕ್ಕಂಥ ಶಬ್ದವಾಗಿದೆ. ಸೊ ಇಲ್ಲಿ ಬಿಂದು ಏನಾಗುತ್ತೆ ಲೋಪ ಆಗುತ್ತೆ. ಈಗ ಮೂರನೇ ವಿಚಾರ ಏನ್ ಹೇಳೋದಪ್ಪ ಅಂತ ಕೇಸರಾಜ್ ಏನ್ ಹೇಳ್ತಾನಪ್ಪ ಅಂತಂದ್ರ, ಅಕಾರಾಂತವಾಗಿರ್ತಕ್ಕಂಥ ಪುಲ್ಲಿಂಗದ ಶಬ್ದಗಳಿಗೆ ಸ್ವರವು ಪರವಾದಾಗ ಅದೇನಾಗುತ್ತಪ್ಪ ಅಂತಾರೆ ಅಲ್ಲಿ ನಕಾರ ಆಗಮವಾಗುತ್ತದೆ, ನಕಾರ ಆಗಮವಾಗುತ್ತದೆ. ಉದಾಹರಣೆ ಒಂದು ಗಮನಿಸ್ಕೊಂಡು, ಇಲ್ಲಿ ಅವನ ಅಂತಿದೆ. ಅವನ ಎಂಬುದು ಪುಲ್ಲಿಂಗ, ಹಾಗೆ ಜೊತೆಗೆ ಅಕಾರಾಂತವಾಗಿರ್ತಕ್ಕಂಥ ಶಬ್ದಗಳು, ಹಾಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಮ ವ್ಯಂಜನ. ಈಗ ಆ ಶಬ್ದವಾಗಿ ಮಾರ್ಪಾಡಿದಾಗ ಅವನಂ, ಅವಮಂ ಅಂತಾಗಲಿಲ್ಲ, ಅಲ್ಲಿ ಅವನಂ ಅಂತಾಯ್ತು. ಸೊ ಅವನಂ ಅಂತ ಬಂದಾಗ ಏನಾಯ್ತಪ್ಪ ಅಂತ ನಕಾರವಾಗಿ ಆಗಮವಾಗುತ್ತದೆ ಅಂತ ಗಮನಿಸ್ಕೋಬೇಕು. ಹೀಗೆ ಕೇಸರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬಗ್ಗೆ ವಿವರಿಸ್ತಾ ಹೋಗ್ತಾನೆ ಅಂತ. ಈಗ ಇನ್ನೊಂದು ಪ್ರಶ್ನೆ ಇದೆ ನಮ್ಗೆ, ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆಯೇ ಅಂತ ಪ್ರಶ್ನೆ. ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ ಅಂತ ಬಹಳಷ್ಟು ನಮ್ಮ ಭಾಷಾ ವಿಜ್ಞಾನಿಗಳು ಇದನ್ನು ಇಟ್ಟುಕೊಂಡು ಚರ್ಚೆ ಆಗಿದ್ದಾರೆ. ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬೇಕಾ, ಬರುವ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಸಾಕಷ್ಟು ಭಾಷಾ ಪಂಡಿತರು ಕಾರಣ ಕೊಡ್ತಾ ಹೋಗ್ತಾರೆ. ಯಾಕೆ ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಅವಶ್ಯಕತೆ ಇಲ್ಲ ಅಂತಂದಾಗ, ಸಹಜವಾಗಿ ನಾವು ಅವರು ಕೂಡತಕ್ಕಂಥ ಕಾರಣಗಳು ಅಥವಾ ಸಕಾರಣಗಳು ಏನಿದಾವಪ್ಪ ಅಂತಾರ, ಪ್ರಥಮ ವಿಭಕ್ತಿ ಪ್ರತ್ಯಯ ಕನ್ನಡ ಇಲ್ಲದೇ ಅದಕ್ಕೆ ಕೊಡುವ ಕಾರಣಗಳು ಹೀಗಿದಾವೆ. ನಿಜವಾಗಲೂ ಕೂಡ ಒಂದು ನಮ್ಮ ಕನ್ನಡ ಭಾಷೆ ಇದೆಲ್ಲ ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಒಳಗಾಡ್ತಕ್ಕಂಥದ್ದು. ಈ ಕನ್ನಡ ಕೈಪಿಡಿಕಾರರು ತಮ್ಮ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದ್ರೆ, ಇಡೀ ಈ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿ ನಾವು ಏನು ಮಾಡ್ತಾ ಹೋದೇವಪ್ಪ ಅಂತಂದ್ರೆ, ಇಡೀ ನಾವು ಒಂದು ಪದವನ್ನು ತೆಗೆದುಕೊಂಡಾಗ, ಉದಾಹರಣೆ ನಾವು ಸಾಕಷ್ಟು ಗಗನ ಅಂತ ಪದ ತೆಗೆದುಕೊಂಡ್ವಿ. ಈ ಗಗನಂ ನಿಜವಾಗಕ್ಕೂ ಗಗನ ಎಂಬುದು ಅದು ಸಹಜ ಸಂಸ್ಕೃತ ಭಾಷೆ ಏನಾಗುತ್ತಪ್ಪ ಅಂದ್ರೆ ಬಿಂದುವನ್ನು ತೆಗೆದುಕೊಂಡು ಬಳಕೆ ಆಗ್ತಕ್ಕಂಥದ್ದು. ಅದೇ ರೀತಿ ಕೂಡ ಕನ್ನಡದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ, ಹೇಗೆ ಸಂಸ್ಕೃತದಲ್ಲಿ ಬಿಂದುವನ್ನು ತೆಗೆದುಕೊಂಡು ಬಿಂದುವನ್ನು ಸ್ವೀಕಾರ ಮಾಡ್ಕೊಂಡು ಪದ ಪ್ರಯೋಗ ಮಾಡ್ತಾರೆ, ಕನ್ನಡದಲ್ಲಿ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಅದನ್ನ ಬಳಸ್ತಾ ಬಂದ್ರು. ಗಗನ ಪ್ಲಸ್ ಮ ವ್ಯಂಜನ್ ಬಂದು ಅದು ಗಗನಂ ಅಂತ ಇತ್ತು. ನಾವು ಬಳಕೆಯಲ್ಲಿ ಕೂಡ ಇವತ್ತು ಕೂಡ ಈ ಗಗನ ಅಂತ ಇರಬೇಕಾಗಿತ್ತು, ಆದ್ರೂ ಕೂಡ ಅದನ್ನ ಗಗನಂ ಅಂತ ಬಳಸ್ತಾ ಬಂದಿದ್ದೇವೆ. ಸೊ ಈ ಕಾರಣಕ್ಕಾಗಿ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿ ಅದರ ರೂಢಿಗತವಾಗಿ ಮಾಡಿದೆವಪ್ಪ ಅಂತಂದ್ರೆ ಅದನ್ನ ಮ ಬಿಂದುವನ್ನು ನಾವು ಇವತ್ತು ಮಕಾರವಾಗಿ ಉಚ್ಚಾರ ಮಾಡ್ತಕ್ಕಂಥ ಬಳಕೆ ಮಾಡ್ಕೊತಕ್ಕಂಥ ಸಂದರ್ಭ ಬಂದಿದೆ. ಸೊ ಹಾಗಾಗಿ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿದ್ರಿಂದ ಈ ರೀತಿ ಬಳಕೆ ಆಗ್ತಾ ಇದೆ ಹೊರತು ಅದು ನಿಜವಾಗ್ಲೂ ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲ ಅನ್ನೋದು ಒಂದು ಕಾರಣ. ಅಂದ್ರೆ ಇನ್ನೊಂದು ಕಾರಣ ಏನಪ್ಪಾ ಅಂತಾರ, ನಾವು ದ್ರಾವಿಡ ಭಾಷೆ ಅಂತ ಕರಿತೀವಿ. ದ್ರಾವಿಡ ಭಾಷೆ ಏನು ಪಂಚ ದ್ರಾವಿಡ ಭಾಷೆ, ವಿಶೇಷವಾಗಿ ಏನು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು ಅಂತ ಹೇಳ್ತಾ ಹೋಗ್ತೀವಲ್ಲ, ಕನ್ನಡ ಕೂಡ ಒಂದು ದ್ರಾವಿಡ ಭಾಷೆಯ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಮುಖ ಭಾಷೆ.
ಈ ದ್ರಾವಿಡ ಭಾಷೆ ಒಂದು ಉಪಭಾಷೆ ಇರ್ತಕ್ಕಂಥ ತಮಿಳಿನಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲವೇ ಇಲ್ಲ. ಹಾಗಾಗಿ ತಮಿಳು ಭಾಷೆಯಲ್ಲಿರ್ತಕ್ಕಂಥ ಅಂದ್ರೆ ನಮ್ಮದೇ ಇರತಕ್ಕಂಥ ದ್ರಾವಿಡ ಭಾಷೆಯ ಒಂದು ಪೋಷಕ ಭಾಷೆ ಇರತಕ್ಕಂಥ ಅಥವಾ ಅದರ ಮಾತೃಭಾಷೆ ಇರತಕ್ಕಂಥ ಪ್ರಮುಖ ದ್ರಾವಿಡ ಭಾಷೆಯ ಒಂದು ಉಪಭಾಷೆ ಇರತಕ್ಕಂಥ ತಮಿಳಿನಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲಪ್ಪ ಅಂತಂದ್ರೆ ಕನ್ನಡದಲ್ಲಿ ಕೂಡ ಸಹಜವಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈ ಮಕಾರ ಎಂಬುದೇನಿದೆಯಲ್ಲ, ಕನ್ನಡದಲ್ಲಿ ಬಳಕೆ ಆಗ್ತಕ್ಕಂಥ ಮಕಾರ ಪ್ರತ್ಯಯವನ್ನು ಅಂತ್ಯವಾಗಿಸಿಕೊಂಡಿರ್ತಕ್ಕಂಥ ಮ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಅಂತ್ಯವಾಗಿಸಿಕೊಂಡಿರ್ತಕ್ಕಂಥ ಪದಗಳು ನೋಡಿದ್ರು ಕೂಡ ನಮ್ಮಲ್ಲಿ ಬಹಳ ಕಡಿಮೆ ಅಂತ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಅವನು ರಾಮಮಂ ಅಂತ ತಿಳ್ಕೊಂಡಾಗ, ಮರಮಂ ಅಂತ ತಿಳ್ಕೊಂಡಾಗ ಇಲ್ಲಿಂಥ ಶಬ್ದಗಳು ಮಾತ್ರ ನೋಡ್ತಾ ಹೋಗ್ತೀವಿ. ಕೆಲವೊಂದು ಶಬ್ದಗಳಲ್ಲಿ ಈ ಮಕಾರ ಪ್ರತ್ಯಯ ಬರೋದೇ ಇಲ್ಲ. ಉದಾಹರಣೆಗೆ ಸ್ತ್ರೀ ಆಗಿರ್ಬೋದು, ಇನ್ನು ಬೇರೆ ಬರ್ತಕ್ಕಂಥ ಪದಗಳು ತೆಗೆದುಕೊಂಡಾಗ ಇಲ್ಲಿ ಸ್ತ್ರೀ ಅನ್ನೋ ಪದ ತೆಗೆದುಕೊಂಡಾಗ ಅದಕ್ಕೆ ಮ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಹತ್ತೋದೇ ಇಲ್ಲ. ಹಾಗಾಗಿ ಕೆಲವು ಶಬ್ದಗಳು ಇಟ್ಟುಕೊಂಡು ನಾವು ಗಮನದಲ್ಲಿಟ್ಟುಕೊಂಡು ಇದು ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಮ ಅಂತೇಳಿ ಗುರುತಿಸ್ತಾ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಅದರ ಪ್ರಥಮ ವಿಭಕ್ತಿ ಪ್ರತ್ಯಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಪ್ರಮುಖ ಇರ್ತಕ್ಕಂಥ ವಿಚಾರ ಗಮನಿಸ್ಕೊಂಡ್ರೆ, ಇವೆಲ್ಲದರ ನಡುವೆ ಏನು ಪ್ರಥಮ ವಿಭಕ್ತಿ ಇದಲ್ಲ, ಕನ್ನಡದ ಸಹಜವಾಗಿರ್ತಕ್ಕಂಥ ನಾಮ ಪ್ರಕೃತಿಗಳೇ ಪ್ರಥಮ ವಿಭಕ್ತಿಯನ್ನು ಬಳಸ್ಕೊಂಡಿರ್ತವೆ, ಅಂದ್ರೆ ಪ್ರಥಮ ವಿಭಕ್ತಿಯ ಸ್ಥಾನವನ್ನು ಪಡೆದುಕೊಂಡಿರ್ತವೆ. ಈ ಉದಾಹರಣೆಗೆ ಭಾರತಿ ಶಾಲೆಗೆ ಹೋದಳು ಅಂತ. ಭಾರತಿ ಶಾಲೆಗೆ ಹೋದಳು ಅಂದಾಗ ನಾವು ಏನ್ ಮಾಡ್ತಾ ಹೋಗ್ತೇವಪ್ಪ ಅಂದ್ರೆ ಆ ನಾಮ ಸಹಜ ಭಾರತಿ ಎಂಬ ನಾಮ ಪ್ರಕೃತಿ ಇದೆಯಲ್ಲ, ಅಲ್ಲಿ ಸಹಜವಾಗಿ ಏನಾಗುತ್ತಪ್ಪ ಅಂತಂದ್ರೆ ಅದು ಪ್ರಥಮ ವಿಭಕ್ತಿ ಪ್ರತ್ಯಯ ಸ್ಥಾನವನ್ನು ತುಂಬುತ್ತೆ. ಆ ಕಾರಣಕ್ಕಾಗಿ ಕನ್ನಡದಲ್ಲಿ ಸಹಜವಾಗಿಯೇ ಪ್ರಥಮ ವಿಭಕ್ತಿ ಪ್ರತಿ ನಾಮ ಪ್ರಕೃತಿ ಅಂತ್ಯವಾಗಿಸಿಕೊಂಡದ್ರಿಂದ ಅಥವಾ ಸಹಜ ಬಳಕೆ ಹೋಗೋದ್ರಿಂದ ಅಥವಾ ಆ ಸ್ಥಾನವನ್ನು ಅವುಗಳೇ ತುಂಬುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ರಾಬರ್ಟ್ ಕಾಲ್ಬ್ರೆಡ್ ಅಂತಕ್ಕಂಥ ಸಾಕಷ್ಟು ಭಾಷಾ ಪಂಡಿತರು ಮಾಡ್ತಾರೆ, ಚರ್ಚೆ ಮಾಡ್ತಾ ಹೋಗ್ತಾರೆ. ಹಾಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ, ಈ ದ್ವಿತೀಯ ವಿಭಕ್ತಿ ಪ್ರತ್ಯಯ ಎರಡನೇ ಪ್ರಮುಖ ಇರ್ತಕ್ಕಂಥ ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇಡೀ ಅವುಗಳ ಪ್ರತ್ಯಯ ತೆಗೆದುಕೊಂಡಾಗ ಹಳೆಗನ್ನಡದಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಅದು ಹೊಸ ಕನ್ನಡಕ್ಕೆ ಬಂದಾಗ ಅನ್ನು ಅಂತೇಳಿ ಅದರ ಪ್ರತ್ಯಯ ಆಗುತ್ತೆ. ಆತ ತನ್ನ ಸೂತ್ರದಲ್ಲಿ ಏನು ಹೇಳ್ತಾನಪ್ಪ ಅಂತ ಗಮನಿಸ್ಕೋಬೇಕು. ವಿತತ ನಪುಂಸಕ ಲಿಂಗ ದ್ವಿತೀಯೋಳ್ ಮತ್ವಂ ಮತ್ವಂ ಮಕಾರ ನತ್ವಂ ನಕಾರ ಮಕಾರ ಮತ್ತು ನಕಾರಗಳು ವಿಧಿ ಮತ್ವಂ ಸಂಗತಿ ಬೆಳಗುಂ ಸಂಸ್ಕೃತದೊಳಗೆ ಅಂದ್ರೆ ಕನ್ನಡದಲ್ಲಿ ಅಕಾರಾಂತ ನಪುಂಸಕ ಲಿಂಗ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪರವಾದಾಗ, ಕನ್ನಡದಲ್ಲಿ ಅಕಾರಾಂತ ಬರ್ತಕ್ಕಂಥ ಒಂದು ನಪುಂಸಕ ಲಿಂಗ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪರವಾದಾಗ ಮಕಾರ ಮತ್ತು ನಕಾರಗಳಂತವೆ ಆಗಮ ಆಗ್ತವೆ. ಇದು ಕನ್ನಡದಲ್ಲಿ ಅಕಾರ ಅಂತ ಬರ್ತಕ್ಕಂಥ ನಪುಂಸಕ ಲಿಂಗ ಶಬ್ದ ಇರಬೇಕು. ಆ ಶಬ್ದಗಳು ಏನಾಗ್ತವಪ್ಪ ಅಂತಾರ ಪ್ರಥಮ ವಿಭಕ್ತಿ ಪ್ರತ್ಯಯ ಪರವಾಗಿರ್ಬೇಕು. ಆ ಸಂದರ್ಭ ಮಕಾರ ಮತ್ತು ನಕಾರಗಳು ಆಗಮವಾಗುತ್ತೆ. ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಅಕಾರವನ್ನು ಅಂತ್ಯವಾಗಿಸಿಕೊಂಡಿರ್ತಕ್ಕಂಥ ನಪುಂಸಕ ಲಿಂಗದ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ಅದು ಏನಾಗ್ತವಪ್ಪ ಸಹಜ ಮಕಾರವೇ ಆಗುತ್ತೆ ಅಥವಾ ನಕಾರವೇ ಆಗಮವಾಗುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ಸಂಸ್ಕೃತದಲ್ಲಿ ಮಕಾರಕ್ಕೆ ಮಕಾರವೇ ಬರುತ್ತದೆ ಅಥವಾ ತೃತೀಯ ಮೊದಲಾದ ವಿಭಕ್ತಿ ಪ್ರತ್ಯಯಗಳು ಪರವಾದಾಗ ದಕಾರ ಆಗಮವಾಗುತ್ತದೆ. ಅಲ್ಲಿ ಮಕಾರ ಮತ್ತು ನಕಾರಗಳು ಆಗಮಾದ್ರೆ ಇಲ್ಲಿ ಮಕಾರವೇ ಆಗಮಾಗುತ್ತೆ ಅಥವಾ ದಕಾರ ಏನಾಗುತ್ತೆ ಆಗಮಾಗುತ್ತದೆ. ಉದಾಹರಣೆ ಮೂಲಕ ನಾವು ಸ್ಪಷ್ಟೀಕರಿಸೋದಾದ್ರೆ ಮಕಾರ ಆಗಮಕ್ಕೆ ನೋಡಿ, ನಾನು ಹೇಳಿದ್ದು ಕನ್ನಡದಲ್ಲಿರುವ ನಪುಂಸಕ ಲಿಂಗದ ಅಕಾರ ಅಂತ್ಯವರ್ತಕ್ಕಂಥ ಶಬ್ದಗಳಿಗೆ ಅಕಾರ ಅಂತ್ಯವರ್ತಕ್ಕಂಥ ಶಬ್ದಗಳಿಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಮವಾದಾಗ ಅದೇನಾಗುತ್ತಪ್ಪ ಅಂದ್ರೆ ಮಕಾರ ಅಥವಾ ನಕಾರವಾಗುತ್ತದೆ ಅಂತ ಇಲ್ಲಿ ಗಮನಿಸ್ಕೊಂಡು. ಬೆಟ್ಟ ಎಂಬ ಪದ ಇದೆ. ಈ ಬೆಟ್ಟ ಎಂಬ ಪದ ಇದು ನಪುಂಸಕ ಲಿಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಈ ನಪುಂಸಕ ಲಿಂಗ ಅಷ್ಟೇ ಅಲ್ಲ, ಅಕಾರಾಂತ್ಯವಾಗಿರ್ತಕ್ಕಂಥ ಒಂದು ಶಬ್ದ. ಈ ಅಕಾರಾಂತ್ಯವಾಗಿರುವ ನಪುಂಸಕ ಲಿಂಗದ ಶಬ್ದಗಳು ಮುಂದೆ ಅಂತ ಪ್ರತ್ಯಯ ಬಂದಾಗ ಯಾವ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಾಗ ಅದೇನಾಗುತ್ತೆ ಮಕಾರ ಆಗುತ್ತೆ, ತಪ್ಪಿದ್ರೆ ನಕಾರ ಆಗುತ್ತೆ. ಉದಾಹರಣೆ ಮಕಾರಕ್ಕೆ ಬೆಟ್ಟ ಪ್ಲಸ್ ಬೆಟ್ಟಮಂ ಅಂತ, ಘಟ್ಟ ಪ್ಲಸ್ ಘಟ್ಟಮಂ, ಬಳ್ಳ ಪ್ಲಸ್ ಬಳ್ಳಮಂ. ನಕಾರಕ್ಕೆ ಪಲ್ ಪ್ಲಸ್ ಪಲ್ ಇದು ಅಕಾರ ಅಂತ್ಯವಾಗಿಕೊಂಡಿರುವ ಒಂದು
ಶಬ್ದ, ನಪುಂಸಕಲಿಂಗ ಶಬ್ದ, ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂತು. ಈಗ ಏನಾಗುತ್ತಪ್ಪ ಅನ್ನೋದು ನಕಾರವಾಗಿ ಮಾರ್ಪಾಡಾಗುತ್ತೆ. ಸೊ ಪೊಲ್ ಪ್ಲಸ್ ಅಂ ಪೊಲನಂ, ನೆಲ ಪ್ಲಸ್ ಅಂ ನೆಲನಂ. ನೋಡಿ ನಕಾರ ಮತ್ತು ಮಕಾರ. ಇಲ್ಲಿ ಮೇಲ್ಗಡೆ ಯಾವಾಗ ಕನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪರವಾಗಿರುವ ಸಂದರ್ಭದಲ್ಲಿ ಅಕಾರ ಅಂತ ಇರತಕ್ಕಂಥ ನಪುಂಸಕಲಿಂಗ ಶಬ್ದಗಳಿದ್ದಾಗ ಮಕಾರ ಅಥವಾ ನಕಾರಗಳೇನಾಗ್ತವೆ ಆಗಮವಾಗುತ್ತದೆ ಅನ್ನೋದು ಒಂದು ಗಮನಿಸಿಕೊಂಡಾಗ, ಅಷ್ಟಲ್ಲದೆ ಆಡು ನುಡಿಯಲ್ಲಿ ದ್ವಿತೀಯ ವಿಭಕ್ತಿ ಶೂನ್ಯವಾಗುತ್ತೆ ಅಂತ ಇನ್ನೂ ಬಹಳಷ್ಟು ವಿಶೇಷ ಗಮನಿಸ್ಕೋಬೇಕು. ಆಡು ನುಡಿ ನಾವು ಸಹಜ ಇರ್ತಕ್ಕಂಥ ಗ್ರಾಮೀಣ ಶೈಲಿಯಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಆ ಪ್ರಾದೇಶಿಕ ಭಾಷೆಯನ್ನು ತೆಗೆದುಕೊಂಡು ಮಾತಾಡುವ ಸಂದರ್ಭದಲ್ಲಿ ದ್ವಿತೀಯ ವಿಭಕ್ತಿ ಶೂನ್ಯವಾಗಿರುತ್ತದೆ. ಉದಾಹರಣೆಗೆ ನಾನು ಪುಸ್ತಕವನ್ನು ತಂದೆನು ಅಂತ ಹೇಳ್ಬೇಕಾಗಿತ್ತು. ನಿಮ್ಗೆ ಪುಸ್ತಕವನ್ನು ತಂದೆನು ಅಂತ ಹೇಳುವಾಗ ಅದನ್ನ ನಾವು ಸಹಜವಾಗಿ ಮಾಡ್ತೇವೆ, ಹೋಗ್ತೇವೆ ಪುಸ್ತಕ ತಂದೆನು ಅಂತ ಹೇಳ್ತಾ ಹೋಗ್ತೇವೆ. ತತ್ತಿಯನ್ನು ತಿನ್ನಬೇಡ, ಮೊಟ್ಟೆ ತಿನ್ನಬೇಡ, ಮೊಟ್ಟೆಯನ್ನು ತಿನ್ನಬೇಡ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಮೊಟ್ಟೆ ತಿನ್ನಬೇಡ ಅಂತ ಹೇಳ್ತಾ ಹೋಗ್ತೇವೆ. ಅಂದ್ರೆ ಆಡು ನುಡಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಏನಾಗುತ್ತೆ, ಶೂನ್ಯವಾಗುತ್ತೆ ಅಥವಾ ಇಲ್ಲದಂತಾಗುತ್ತೆ ಅಂತ ನಾವು ಗಮನಿಸ್ಕೋಬೇಕು. ಹಾಗೆ ಆ ಮೂರನೇ ಒಂದು ಪ್ರಮುಖ ಇರ್ತಕ್ಕಂಥ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ. ಅವುಗಳ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದ್ರೆ ಇಂ, ಇಂದಂ, ಜೊತೆಗೆ ಇಂದೆ, ಇಂದಾತ್. ಈ ರೀತಿ ವಿಭಕ್ತಿ ಪ್ರತ್ಯಯ ಬರ್ತಾ ಹೋಗ್ತವೆ. ಸೊ ಪ್ರಮುಖವಾಗಿ ಇಂ, ಇಂದಂ, ಇಂದೆ ಅನ್ನೋದು ನಾವು ಗಮನಿಸ್ಕೋಬೇಕು. ಈ ರೀತಿಯ ವಿಭಕ್ತಿ ಪ್ರತ್ಯಯ ಬಂದಾಗ ನಾವು ಏನಾಗ್ತೇವಪ್ಪ ಅಂತಂದ್ರೆ ಅದನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಕರಿತೇವೆ ಹೋಗ್ತೇವೆ. ಉದಾಹರಣೆ ಕೊಡ್ಬೇಕಪ್ಪ ಅಂತಾರ, ಈಗ ನೆಲ ಪ್ಲಸ್ ಇಂ ನೆಲದಿಂ ಅಂತಂದಾಗಿರ್ಬೋದು, ಅಥವಾ ಹಾನಿ ಪ್ಲಸ್ ಇಂ ಹಾನಿಯಿಂ ಅಂತಾಗಿರ್ಬೋದು. ಈ ರೀತಿ ನಾವು ಸಾಕಷ್ಟು ಉದಾಹರಣೆ ಕೊಡ್ತಾ ಹೋಗ್ಬೋದು. ಇಲ್ಲಿ ಒಂದು ಸೂತ್ರ ಇದೆ, ಆ ಕೇಶರಾಜನ ಪ್ರಮುಖ ಇರ್ತಕ್ಕಂಥ ಒಂದು ಪ್ರಸಿದ್ಧವಾದ ಸೂತ್ರ. ಆ ಸೂತ್ರವನ್ನು ಗಮನಿಸ್ಕೋಣ. ಸಮನಿಸಿ ತೋರಿಸುಗುಮೆ. ನೋಡಿ, ಸಮನಿಸಿ ತೋರಿಸುಗುಮೆ ಇಂ ಇಲ್ಲಿದೆ. ಸಮನಿಸಿ ತೋರಿಸುಗುಮೆ ಇಂ, ಇಂದಂ, ಇಂದೆ. ಇಂ, ಇಂದಂ, ಇಂದೆ ಎಂಬಿವು ತೃತೀಯೋಲ್ ಮತ್ತಂ ಮತ್ತೆ ಏಕಾರಂ ಆದೊಂದೇ. ನೋಡಿ, ಮತ್ತಂ ಏಕಾರವಾಗುತ್ತೆ ಅಂತಂದ್ರೆ ಇಂ, ಇಂದಂ, ಇಂದೆ ಎಂಬ ಮೂರು ಪ್ರತ್ಯಯಗಳು ತೃತೀಯ ವಿಭಕ್ತಿ ಬರುತ್ತವೆ. ಈ ಮೂರು ಪ್ರತ್ಯಯಗಳು ಆದೇಶವಾಗಿ, ಈ ಮೂರು ಪ್ರತ್ಯಯಗಳಲ್ಲಿ ಆದೇಶವಾಗಿ ಎ ಎಂಬ ವಿಭಕ್ತಿ ಪ್ರತ್ಯಯ ಆಗಮವಾಗುತ್ತದೆ ಅಂತ ತೃತೀಯ ವಿಭಕ್ತಿ ಬರುತ್ತದೆ. ಇಂ, ಇಂದಂ, ಇದಂ ಇವು ಮೂರು ತೃತೀಯ ವಿಭಕ್ತಿ ಪ್ರತ್ಯಯಗಳು. ಇವುಗಳ ಮೇಲೆ ಏನಾಗ್ತಪ್ಪ ಅಂತ ಒಮ್ಮೊಮ್ಮೆ ಏಕಾರ ಏನಾಗುತ್ತೆ, ಆಗಮವಾಗುತ್ತದೆ ಅಂತೇಳಿ. ಎಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಏಕಾರ ಅಂದ್ರೆ ಇವುಗಳು ಅಷ್ಟಲ್ಲದೆ ತೃತೀಯ ವಿಭಕ್ತಿ ಪ್ರತ್ಯಯ ಎ ಅನ್ನುವ ಒಂದು ಅಕ್ಷರದೊಂದಿಗೆ ಅಥವಾ ಪ್ರತ್ಯಯದೊಂದಿಗೆ ಆಗಮನವಾಗುತ್ತೆ ಅಂತ ಗಮನಿಸ್ಕೋಬೇಕು. ಮತ್ತಂ ಏಕಾರಂ ಅದು ಒಂದೇ ಮೇನ್. ತೃತೀಯಗೆ ಸಮುಚಿತಂ ಆದೇಶಂ ಸಮುಚಿತಂ ಆದೇಶಂ ಅರಿದು ಕೊಲ್ಗೆ ಈ ಕ್ರಮದಿಂ ಅಂತೇಳಿ. ಇದರ ಅರ್ಥ ಇಷ್ಟೇ. ಇಂ, ಇಂದಂ, ಇಂದೆ ಎಂಬ ಮೂರು ಪ್ರತ್ಯಯಗಳು ತೃತೀಯ ವಿಭಕ್ತಿಯಲ್ಲಿ ಬರುತ್ತವೆ. ಈ ಮೂರು ಪ್ರತ್ಯಯಗಳು ಆದೇಶವಾಗಿ ಈ ಮೂರು ಪ್ರತ್ಯಯಗಳಿಗೂ ಏನಾಗುತ್ತೆ, ಆದೇಶವಾಗಿ ಬರುತ್ತದೆ ಅಂತ ನಾವು ಗಮನಿಸ್ಕೋಬೇಕು. ಉದಾಹರಣೆ ನಾವು ಗಮನಿಸ್ಕೊಳ್ಳೋಣ. ಇಂ ಎಂಬುದಕ್ಕೆ ವಹಾಳಿ, ವಹಾಳಿ ಪ್ಲಸ್ ಇಂ ವಹಾಲಿಂ. ಇಂದಗೆ ಭಯ ಪ್ಲಸ್ ಇಂದಂ ಭಯದಿಂದ, ಭಯದಿಂದಂ. ಇಂದ ಪ್ಲಸ್ಗೆ ಕುಡಿಯುಳ್ಳೆಗಳು ಅಂದಾಗೆ ಹಿಂದೆ ಕುಡಿಯುಳ್ಳಗಳೆಂದೆ ಅಂತೇಳಿ ನಾವು ಗಮನಿಸ್ಕೋಬೇಕು. ಗಳಿಂ ಅಂತೇಳಿ ಹಿಂದೆ ಕುಡಿಯುಳ್ಳೆ ಗಳಿಂ ಅಂತಂದಾಗ ಗಳಿಂದೆ ಹಿಂದೆ ಅನ್ನೋದು. ನಾನು ಆಗಲೇ ಹೇಳಿದ್ದೆ, ಇವುಗಳು ಈ ರೀತಿ ಇಂ, ಇಂದಂ, ಇದಂ ಈ ರೀತಿಯ ಪ್ರತ್ಯಯಗಳು ಬಂದಾಗ ಅದರ ಮೇಲೆ ತೃತೀಯ ವಿಭಕ್ತಿ ಪ್ರತ್ಯಯ ಏಕಾರ ಆಗಮವಾಗುತ್ತದೆ ಅಂತೇಳಿ. ಈಗ ಉದಾಹರಣೆ ತೆಗೆದುಕೊಂಡು ಇಲ್ಲೇ ನಾವು ಗಮನಿಸ್ಕೊ. ಕ್ರಮ ಪ್ಲಸ್ ದಿಮ್ ಅಂತ ಕ್ರಮದಿಂ. ಅದೇ ಕ್ರಮ ಪ್ಲಸ್ ಕ್ರಮದ ಪ್ಲಸ್ ಎ ಕ್ರಮದೇ. ನಯ ಪ್ಲಸ್ ದೇ ಅಥವಾ ನಯದೇ. ಕ್ರಮ ಪ್ಲಸ್ ದ ಅಂತಂದಾಗ ಇಲ್ಲಿ ಕ್ರಮದೇ ಅಂತಂದಾಗ ನಾವು ಎಸ್ ಕ್ರಮದೇ ನಯದೇ ಎಂಬುದು ಏಕಾರತ್ವ ಆಗಮಕ್ಕೆ ಕೊಡ್ತಕ್ಕಂಥ ಪ್ರಮುಖ ಉದಾಹರಣೆಗಳಾಗಿವೆ ಅಂತ ನಾವು ಗಮನಿಸ್ಕೊಳ್ಳೋಣ. ನಾಲ್ಕನೇ ಇನ್ನೊಂದು ಪ್ರಮುಖ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ, ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ. ಅಲ್ಲಿ ಹೇಳ್ತಕ್ಕ ಓದುವುದು ಅಂತ ಪುಲ್ಲಿಂಗದೋಳ್ ಗೆ ಎಂದಾದಿ ಬಿಂದುವಿಂ ದ್ವಿತ್ವಂ ಮೇನ್ ಅದಾವುದು ನಪುಂಸಕ ಲಿಂಗದೋಳ್ ಚತುರ್ಥಿಗೆ ಗೆ ಎಕ್ಕಂ ಅಳಿದೆಡೆಗೆ ಎಲ್ಲಂ ಅಂತ. ಅಂದ್ರೆ ಇದರ ಅರ್ಥ ಇಷ್ಟೇ.
ಅಕಾರ ಅಂತ ಬರ್ತಕ್ಕಂಥ ಪುಲ್ಲಿಂಗಗಳಿದ್ದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪರವಾದಾಗ ನೋಡಿ ಉದಾಹರಣೆ ಕೊಡ್ತೀನಿ. ಅಕಾರ ಅಂತ ಬರ್ತಕ್ಕಂಥ ಪುಲ್ಲಿಂಗಗಳಿದ್ದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪರವಾದಾಗ ಈಗ ಉದಾಹರಣೆ ಅಕಾರ ಅಂತ ಅರಸ ಅಕಾರ ಅಂತ ಬರ್ತಕ್ಕಂಥ ಪುಲ್ಲಿಂಗ ಅವುಗಳ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಆದಾಗ ಅಕಾರ ಅಂತ ಬರ್ತಕ್ಕಂಥ ಪುಲ್ಲಿಂಗದ ಮುಂದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಮವಾದಾಗ ಆಗ ಏನಾಗುತ್ತಪ್ಪ ಅಂದ್ರೆ ಬಿಂದುವಿನೊಂದಿಗೆ ಗೆ ಆಗಮವಾಗುತ್ತದೆ. ಗಮನಿಸ್ಕೊಳ್ಳಿ. ಅರಸ ಪ್ಲಸ್ ಗೆ ಅರಸಂಗೆ, ಆರತ ಪ್ಲಸ್ ಗೆ ಆರತಂಗೆ. ಅದು ಅಷ್ಟೇ ಅಲ್ಲದೆ ನಾವು ಮುಂದೆ ಬಂದಾಗ ಅಕಾರ ಅಂತ ಬರ್ತಕ್ಕಂಥ ನಪುಂಸಕಲಿಂಗ ಇದ್ದಾಗ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪರವಾದಾಗ ದ್ವಿತ್ವ ಆಗುತ್ತೆ ಅಂತ ವಿಕಲ್ಪದಿಂದ ದ್ವಿತ್ವ ಆಗುತ್ತೆ. ಅಕಾರ ಅಂತ ಬರ್ತಕ್ಕಂಥ ಒಂದು ಶಬ್ದ ಅಥವಾ ನಪುಂಸಕ ಶಬ್ದ, ಅಕಾರ ಅಂತ ನಪುಂಸಕಲಿಂಗ ಶಬ್ದ, ಅಲ್ಲಿ ಏನಾಗುತ್ತಪ್ಪ ಅಂತಾರೆ ಮುಂದೆ ಚತುರ್ಥಿ ವಿಭಕ್ತಿ ಪರವಾದಾಗ ಅದು ಏನಾಗುತ್ತಪ್ಪ ಅಂತಾರೆ ವಿಕಲ್ಪದಿಂದ ಏನಾಗುತ್ತೆ ದ್ವಿತ್ವ ಬರುತ್ತದೆ ಅಂತ. ಈಗ ಬನ ಪ್ಲಸ್ ಇದು ಅಕಾರ ಅಂತ ನಪುಂಸಕಲಿಂಗ, ಕೆ ಅನ್ನೋ ಚತುರ್ಥಿ ವಿಭಕ್ತಿ ಪ್ರತ್ಯಯ, ಇವುಗಳು ಬಂದಾಗ ಏನಾಗುತ್ತಪ್ಪ ಅಂದ್ರೆ ದ್ವಿತ್ವವಾಗಿ ಮಾರ್ಪಾಡಾಗುತ್ತೆ. ಬನ ಪ್ಲಸ್ ಕೆ ಬನಕ್ಕೆ ಅಂತ ಈ ರೀತಿ. ಇನ್ನೆಲ್ಲ ಉಳಿದೆಲ್ಲ ಕಡೆಗಳು ಏನಾಗ್ತವಪ್ಪ ಅಂತಾರೆ ಅಕಾರಾಂತವಲ್ಲದ ಎಲ್ಲಾ ಶಬ್ದಗಳ ಮೇಲೆ ಅಕಾರಾಂತವಲ್ಲದ ಅಂತ ಹೇಳಿದ್ರು. ಗಮನಿಸ್ಕೋಬೇಕು. ಅಕಾರಾಂತವಲ್ಲದ ಎಲ್ಲಾ ಶಬ್ದಗಳ ಮೇಲೆಯೂ ಲಿಂಗ ಭೇದವಿಲ್ಲದ ಗೆ ಏನಾಗುತ್ತಪ್ಪ ಅಂದ್ರೆ ಆಗಮ ಹೋಗುತ್ತದೆ. ಕವಿ ಅಕಾರ ಅಂತ ಇರ್ತಕ್ಕಂಥ ನಪುಂಸಕಲಿಂಗ, ಅಕಾರ ಅಂತ ಇರ್ತಕ್ಕಂಥ ಎಲ್ಲಾ ಶಬ್ದಗಳು ಅಥವಾ ಕವಿ ಪ್ಲಸ್ ಗೆ ಕವಿಗೆ ಅಂತ ಆಯ್ತು ಪುಲ್ಲಿಂಗ. ಎಲ್ಲ ಅಲ್ಲಿ ಲಿಂಗಗಳು ಮುಖ್ಯವಾಗಿರ್ತಕ್ಕಂಥ ಒಟ್ಟಾರೆ ಅಕಾರ ಅಂತ ಒಳ್ಳೆ ಶಬ್ದಗಳು ಇರಬೇಕು, ಅದ್ರ ಮುಂದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಮ ಇರಬೇಕು. ಆವಾಗ ಏನಾಗ್ತದಪ್ಪ ಅಂದ್ರೆ ಯಾವ ಲಿಂಗ ಭೇದವಿಲ್ಲದೆ ಗೆ ಯಾವ ಲಿಂಗ ಇಲ್ಲಿ ಪುಲ್ಲಿಂಗದಲ್ಲಿ ಗಮನಿಸ್ಕೋಬೇಕು. ನಿಮಗೆ ಪುಲ್ಲಿಂಗ ಕವಿ ಪ್ಲಸ್ ಗೆ ಕವಿಗೆ, ಸೊ ಆಕೆ ಪ್ಲಸ್ ಗೆ ಆಕೆಗೆ, ಗೆ ನೋಡಿ ಗೆ ಸರ್ವೇ ಸಾಮಾನ್ಯವಾಗಿ ಯಾವ ಲಿಂಗ ಭೇದವು ತೋರಿಸದೆ ಪ್ರಯೋಗ ಆಗ್ತಾ ಇದೆ ಅಂತ ನಾವು ಗಮನಿಸ್ಕೋಬೇಕು. ಅಂದ್ರೆ ಒಟ್ಟಾರೆ ಈ ವಿಭಕ್ತಿ ಪ್ರತ್ಯಯ ನಾವು ಗಮನಿಸ್ಕೊಂಡಾಗ ಅಕಾರ ಅಂತ ಬರ್ತಕ್ಕಂಥ ಒಂದು ಪುಲ್ಲಿಂಗ ಇದ್ದಾಗ ಗೆ ಆಗಮ ಹೋಯ್ತಪ್ಪ ಅಂತಂದ್ರೆ ಆಗಿರುತ್ತೆ ಬಿಂದು ಸಹಿತ ಬರ್ತಕ್ಕಂಥ ಗೆ ಆಗಮ ಹೋಗುತ್ತದೆ. ಗೆ ಸಂಗೆ ಸಂಗೆ ಗೆ ಅಂತ. ಸೊ ಅಥವಾ ಅಕಾರ ಅಂತ ಬರ್ತಕ್ಕಂಥ ನಪುಂಸಕಲಿಂಗ ಶಬ್ದಗಳಿದ್ದಾಗ ಮುಂದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಮ ಹೋಯ್ತಪ್ಪ ಅಂದ್ರೆ ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ದ್ವಿತ್ವ ವಿಕಲ್ಪದಿಂದ ದ್ವಿತ್ವ ಆಗುತ್ತದೆ. ಬನ ಪ್ಲಸ್ ಕೆ ಬನಕ್ಕೆ ಅಂತೇಳಿ. ಅಥವಾ ಇನ್ನು ಅಕಾರಾಂತವಲ್ಲದ ಯಾವುದೇ ಶಬ್ದಗಳಿದ್ದಾಗ ಲಿಂಗ ಭೇದವಿಲ್ಲದೇನಂತಪ್ಪ ಅಂದ್ರೆ ಗೆ ಆಗಮವಾಗುತ್ತೆ ಅಂತ ನಾವು ಗಮನಿಸ್ಕೋಬೇಕು. ಹೀಗೆ ಕೇಸಿ ರಾಜ ತನ್ನ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸ್ತಾ ಹೋಗ್ತಾನೆ. ಒಟ್ಟು ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ವಿಭಕ್ತಿ ಪ್ರತ್ಯಯಗಳು ಇವತ್ತು ನಾವು ಗಮನಿಸ್ಕೊಂಡಿದ್ದೇವೆ. ಸೊ ಉಳಿದ ಇನ್ನು 3 ವಿಭಕ್ತಿ ಪ್ರತ್ಯಯಗಳು ನಂತರ ನೋಡೋಣ ಅಂತೇಳಿ. ನಮಸ್ಕಾರ, ಧನ್ಯವಾದಗಳು.